ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಬಹುಶಃ ಕರಾವಳಿಯ ದೇವಸ್ಥಾನಗಳ ಪೈಕಿ ಅತಿ ವಿಶೇಷವಾಗಿರುವಂಥದ್ದು. ಪ್ರಸ್ತುತ ದಕ್ಷಿಣ ಭಾರತದಲ್ಲಿ ಈಗ ತಿಳಿದ ಹಾಗೆ ಎಲ್ಲಿಯೂ ನರಸಿಂಹನ ಕಡುಶರ್ಕರ ಮೂರ್ತಿ ಇಲ್ಲ. ಆ ವಿಗ್ರಹ ರಚನೆ ಹೇಗೆ ಮಾಡ್ತಾರೆ ಅಂತೇಳಿ ಹೇಳಿದರೆ, ಮೊದಲಿಗೆ ಏನು ಅಂತಾರೆ, ಪಾಣಿಪೀಠವನ್ನು ಪ್ರತಿಷ್ಠೆ ಮಾಡಿ ಗರ್ಭಗುಡಿಯ ಒಳಗಡೆ ಶೂಲವನ್ನೆಲ್ಲ ಜಲಾಧಿವಾಸ ಅಂತೇಳಿ ಮಾಡ್ತಾರೆ. ಶೂಲ ಅಂತೇಳಿದರೆ ಮೂಳೆ ಅಂತೇಳಿ ಹೇಳ್ತಾರೆ. ಮತ್ತು ವಿಶೇಷವಾಗಿ ಏನು ಅಂತೇಳಿದರೆ ದೇವರಿಗೆ ಕ್ಷೀರ ಪಾಯಸ, ಗುಡ ಪಾಯಸ ಇಲ್ಲಿ ನೈವೇದ್ಯ. ದೇವರಿಗೆ ಗುಡ ಪಾಯಸ ಅಂತೇಳಿದರೆ ಕಡು ಪಾಯಸ ಅಂತೇಳಿ ಮಾಡ್ತಾರೆ. ಅದು ಬರ್ತಾ ಇರ್ತಾರೆ ಮೇಡಮ್. ನಾವಿಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇರ್ತೇವೆ. ಬಂದಾಗ ನಮ್ಮ ಪ್ರಾರ್ಥನೆ ಮತ್ತು ತುಂಬ ಸಮಾಧಾನ ಆಗ್ತದೆ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ. ಈ ಸ್ಥಳ ಬಿಟ್ಟು ಹೊರಟೇ ಇಲ್ಲ ಅಷ್ಟು ಬೇಗ, ಮತ್ತೆ ಯಾವಾಗ ಕರ್ಸ್ಕೋತೀಯ ಅನ್ನೋ ಒಂದು ಬರ್ತೀನಿ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಬರ್ತಾ ಖಂಡಿತ ಇಲ್ಲ ಅಂದರೂ ಒಂದು 4ರಿಂದ 5 ಜನ ನನ್ನ ಫ್ರೆಂಡ್ಸ್ನ ನಾನು ಕರ್ಕೊಂಡು ಬಂದೇ ಬರ್ತೀನಿ. ವೀಕ್ಷಕರೇ ನಮಸ್ತೆ. ನಮ್ಮ ನಾಡು ವಿಶೇಷ ದೈವಿಕ ಸಾನ್ನಿಧ್ಯಗಳ ನೆಲೆ, ದೇವತಾ ಸಾನ್ನಿಧ್ಯಗಳ ನೆಲೆ. ಸುಳ್ಯ ತಾಲೂಕಿನಲ್ಲೂ ಕೂಡ ವಿಶೇಷವಾದ ಅನೇಕ ದೇಗುಲಗಳಿವೆ. ನಾವು ಇವತ್ತು ಇರುವಂಥದ್ದು ಮುರುಳ್ಯ ಗ್ರಾಮದಲ್ಲಿ. ಇಲ್ಲಿನ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಬಹುಶಃ ಕರಾವಳಿಯ ದೇವಸ್ಥಾನಗಳ ಪೈಕಿ ಅತಿ ವಿಶೇಷವಾಗಿರುವಂಥದ್ದು. ಲಕ್ಷ್ಮೀ ನರಸಿಂಹ ಕ್ಷೇತ್ರ ಇದು. ಇಲ್ಲಿರುವಂತಹ ವಿಗ್ರಹ ಕೂಡ ಕಡು ಶರ್ಕರ ಪಾಕದ ವಿಗ್ರಹ. ಹಾಗಾಗಿ ಇದು ತುಂಬ ಅಪರೂಪವಾಗಿರುವಂಥ ಈ ಕ್ಷೇತ್ರ. ಸಾಕಷ್ಟು ಭಕ್ತರು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ಬರ್ತಾರೆ. ನಂಬಿದವರಿಗೆ ಇಂಬು ನೀಡುವಂಥ ಒಂದು ಕಾರಣಿಕ ಕ್ಷೇತ್ರ ಕೂಡ ಇದು. ಹಾಗಾದರೆ ಇಲ್ಲಿಯ ಐತಿಹ್ಯ ಏನು, ಇಲ್ಲಿಯ ವಿಶೇಷತೆ ಏನು, ಕಡು ಶರ್ಕರ ಪಾಕದ ವಿಗ್ರಹ ಅಂತಂದರೆ ಏನು, ಇಲ್ಲಿ ಯಾವ ರೀತಿ ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಇವೆ, ಎಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ಈ ಒಂದು ಪವಿತ್ರ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂಥ ಸೂರ್ಯನಾರಾಯಣ ಭಟ್ ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಇಲ್ಲಿನ ವಿಶೇಷತೆ ಬಗ್ಗೆ, ಐತಿಹ್ಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ದೇವಸ್ಥಾನ ಸುಮಾರು 2002ರಲ್ಲಿ ಇಲ್ಲಿ ಅಷ್ಟಮಂಗಲ ಪ್ರಶ್ನೆಯಾಗಿ 2015ರಲ್ಲಿ ಬ್ರಹ್ಮಕಲಶ ಆಯಿತು. ಬ್ರಹ್ಮಕಲಶ ಆಗುವುದಕ್ಕಿಂತ ಮುಂಚೆ ಪ್ರಶ್ನಾಚಿಂತನೆಯಲ್ಲಿ ಹಲವಾರು ವಿಷಯಗಳು ಈ ಕ್ಷೇತ್ರದ ಬಗ್ಗೆ ಕಂಡುಬಂದಿದೆ. ಈ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ದೇವಸ್ಥಾನದ ಪೂಜಾ ವಿಚಾರ ಮತ್ತು ದೇವರಿಗೆ ಸಲ್ಲುವಂತಹ ಸೇವೆಗಳು ಇತ್ಯಾದಿಗಳನ್ನೆಲ್ಲವನ್ನು ಏನು ಅಂತ ಹೇಳಿದರೆ ದೈವಜ್ಞರು ಹೇಳಿದರು. ಮೊದಲು ದೇವಸ್ಥಾನದ ಅಷ್ಟಮಂಗಲ ಪ್ರಶ್ನಾಚಿಂತನೆಯ ಸಂದರ್ಭದಲ್ಲಿ ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲಿ ಇರುವಂತಹ ವಿಗ್ರಹ ಕಡುಶರ್ಕರ ಮೂರ್ತಿಯಾಗಬೇಕು, ಲಕ್ಷ್ಮೀ ನರಸಿಂಹ ದೇವರ ವಿಗ್ರಹ ಆಗಬೇಕು ಅಂತೇಳುವಂಥದ್ದು ಕಂಡುಬಂದದ್ದು. ಆ ಪ್ರಕಾರವಾಗಿ ದೇವರು ಇದ್ದಾನೋ ಅಥವಾ ಇಲ್ವೋ ಅಂತೇಳುವಂಥ ಚಿಂತನೆಯನ್ನು ನಡೆಸಿ ಒಳಗೆ ಇರುವಂತಹದ್ದು ಯಾವ ರೀತಿಯ ವಿಗ್ರಹ ಅಂತೇಳುವಂಥದ್ದು ಪ್ರಶ್ನೆಯಲ್ಲಿ ಅವರು ಹೇಳಿದ ಪ್ರಕಾರವಾಗಿ ಒಳಗೆ ಹೋಗಿ ದೇವಸ್ಥಾನದ ಗರ್ಭಗುಡಿಯ ಅವಶೇಷಗಳಲ್ಲಿ ಹುಡುಕಿದಾಗ ಏನು ಅಂತ ಹೇಳಿದರೆ ಲಕ್ಷ್ಮೀನರಸಿಂಹಸ್ವಾಮಿಯ ಪಂಚ ವಿಗ್ರಹ ಒಂದು 5 ಇಂಚಿನ ಒಂದು ಪಂಚಲೋಹದ ವಿಗ್ರಹ ಸಿಕ್ಕಿದೆ. ಅದೇ ಸಿಕ್ಕಿದ ಪ್ರಕಾರ ಅದೇ ರೀತಿಯಾಗಿ ಲಕ್ಷ್ಮೀನರಸಿಂಹ ಎಂಬಂಥ ಹೆಸರಿನಿಂದ ಪೂಜಾ ಆರಂಭವಾಗ್ತದೆ. ವಿಗ್ರಹವು ಸಿಕ್ಕಿದ ಮೇಲೆ ನರಸಿಂಹ ಅಂತಿರುವಂಥದ್ದಕ್ಕೆ ಸರಿಯಾದ ಪುಷ್ಟಿ ಸಿಗ್ತದೆ. ಹಾಗೆ ಪ್ರಶ್ನೆಯಾಯಿತು. ಪ್ರಶ್ನಾಚಿಂತನೆ ಸಮಯದಲ್ಲಿ ವಿಗ್ರಹವು ಸಿಕ್ಕಿಯಾಯಿತು. ಮತ್ತು ಇಲ್ಲಿ ಈ ದೇವಸ್ಥಾನಗಳಲ್ಲಿ ಪೂಜೆ ಮಾಡುವವರು ಮೊದಲು ಇಲ್ವೋ ಅಂತೇಳುವಂಥದ್ದೆಲ್ಲ ವಿಷಯಗಳನ್ನು ಹುಡುಕಿದಾಗ ಈ ಕ್ಷೇತ್ರಗಳಲ್ಲಿ ಮೊದಲು ಪೂಜೆ ಮಾಡ್ತಾ ಇದ್ದಂಥವರು ಇಲ್ಲಿಂದ ದೂರ ಹೋಗಿದ್ದಾಗಿಯೂ ಕಂಡು ಬಂದಿದೆ. ಆ ಪ್ರಕಾರವಾಗಿ ಈಗ ಕುಮುಟ ಅಂತೇಳಿ ಹೇಳುವಲ್ಲಿ ಇಲ್ಲಿ ಮೊದಲು ಪೂಜೆ ಮಾಡ್ತಾ ಇದ್ದಂಥ ಒಂದು ತಲೆಮಾರಿನ 12 ಮನೆಯವರು ಅಲ್ಲಿ ವಾಸ ಇದ್ದಾರೆ. ಮತ್ತು ಧರ್ಮಸ್ಥಳದ ಆಸುಪಾಸಿನಲ್ಲಿ ಇಲ್ಲಿ ಮೊದಲು ವೈಷ್ಣವರು ಪೂಜೆ ಮಾಡ್ತಾ ಇದ್ದವರು ಇದ್ದಾರೆ, ಮಾಧ್ವರು ಪೂಜೆ ಮಾಡ್ತಾ ಇದ್ದವರು ಇದ್ದಾರೆ ಅಂತೇಳುವಂಥದ್ದು ಕಂಡುಬಂತು. ಈ ಪ್ರಕಾರವಾಗಿ 2 ವಿಷಯಗಳು ಏನು ಹೇಳಿದರೆ ಅದು ಸತ್ಯವಾಯಿತು. ಹಾಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥವರು ಇದ್ದಾರೆ ಅಂತೇಳುವಂಥದ್ದು ಕಂಡು ಬಂದಾಗ ಕುಕ್ಕೆ ಮನೆ ಅಂತೇಳುವಂಥವರು ಕೂಡ ಈ ಒಂದು ಮನೆಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥವರು ಅಂತೇಳಿಯಾಗಿ ಅವರು ಕೂಡ ಇಲ್ಲಿಗೆ ಬರಲಿಕ್ಕೆ ಶುರು ಮಾಡಿದರು. ಹಾಗೇನು ಅಂತೇಳಿ ಕಾಲಕ್ರಮೇಣ ಪ್ರಶ್ನೆ ಇಲ್ಲಿ ಏನು ಅಂತೇಳಿ ಹೇಳಿದರೆ ಬಂದ ಬ್ರಹ್ಮಕಲಶೋತ್ಸವ ಆಯಿತು. ಬ್ರಹ್ಮಕಲಶೋತ್ಸವ ಆದ ಮೇಲೆ ಇವರೆಲ್ಲ ಬಂದರು. ಈ ದೈವಜ್ಞರು ಏನೇನು ಹೇಳಿದ್ದಾರೆ ಅವರು ಹೇಳಿದವರೆಲ್ಲ ದೇವಸ್ಥಾನಕ್ಕೆ ಬಂದ ಮೇಲೆ ಒಂದೊಂದೇ ವಿಷಯಗಳು ನಡೀತಾ ಬಂತು. ಇಲ್ಲಿಗ ಹಾಗೇನು ಅಂತೇಳಿ ಬಹುಬೇರ ವಿಧಾನದಲ್ಲಿ ಮೂರ್ತಿಗೆ ಪೂಜೆ ನಡೀತಾ ಉಂಟು. ಏಕಬೇರ ವಿಧಾನ ಬೇರೆ, ಬಹುಬೇರ ವಿಧಾನ ಬೇರೆ. ಏಕಬೇರ ಬೇರ ಅಂತೇಳಿದರೆ ವಿಗ್ರಹ ಅಂತೇಳುವಂಥ ಅರ್ಥ. ಈ ಒಂದು ವಿಗ್ರಹವಿದ್ದು ಆ ವಿಗ್ರಹಕ್ಕೆ ಅಭಿಷೇಕ, ಅಲಂಕಾರ, ಪೂಜೆ ಎಲ್ಲವನ್ನೂ ಮಾಡುತ್ತಾ ಹೋದರೆ ಅದು ಏಕಬೇರ ವಿಧಾನದಲ್ಲಿ ಪೂಜೆಯಾಗುವಂಥದ್ದು. ಒಂದು ವಿಗ್ರಹಕ್ಕಿಂತ ಹೆಚ್ಚಿದ್ದು, ಒಂದು ವಿಗ್ರಹ ಭಿನ್ನವಾಗಿದ್ದು ಆ ವಿಗ್ರಹಕ್ಕೆ ಪೂಜೆ ಇಲ್ಲದೆ ಅಲ್ಲಿರುವಂಥ ಚೈತನ್ಯವನ್ನು
ಅರ್ಚನಾ ಬಿಂಬವನ್ನು ಮಾಡಿ ಅದಕ್ಕೆ ಪೂಜೆ ಮಾಡಿ ಮತ್ತೆ ಪುನಃ ಮೂಲ ಬಿಂಬಕ್ಕೆ ಉದ್ವಾಸನೆ ಮಾಡುವಂಥ ಶಿಷ್ಟಾಚಾರ ಇದೆ. ಅದೇ ರೀತಿ ಇನ್ನೊಂದು ಯಾವ ರೀತಿ ಅಂತೇಳಿ ಹೇಳಿದರೆ, ವಿಗ್ರಹವು ಕಡುಶರ್ಕರ ಮೂರ್ತಿ ಅಥವಾ ಮೃಣ್ಮಯ ಮೂರ್ತಿಗಳಾಗಿದ್ದು ಆ ವಿಗ್ರಹಕ್ಕೆ ಯಾವುದೇ ಅಭಿಷೇಕ ಅಲಂಕಾರ ಮಾಡಲಿಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಆ ವಿಗ್ರಹದಲ್ಲಿರುವಂಥ ಚೈತನ್ಯವನ್ನು ಅರ್ಚನಾ ಬಿಂಬಕ್ಕೆ ಆವಾಹಿಸಿ ಅಲ್ಲಿ ಪೂಜೆಯನ್ನು ಮಾಡಿ ಮತ್ತೆ ಪುನಃ ಮೂಲ ಬಿಂಬಕ್ಕೆ ಉದ್ವಾಸನೆಯನ್ನು ಮಾಡುವಂಥ ಎರಡನೇ ವಿಧಾನದಲ್ಲಿ ಪೂಜೆ ಇದೆ. ಹೀಗೆ ಬಹುಬೇರ ವಿಧಾನದಲ್ಲಿ ಮಾಡುವಂಥ ಪೂಜಾ ವಿಧಾನ ಇಲ್ಲಿರೋದು. ಈ ಬಹುಬೇರ ವಿಧಾನದಲ್ಲಿ ಪೂಜೆಯನ್ನು ಮಾಡಬೇಕಿದ್ರೆ ವಿಗ್ರಹವು ಏನು ಅಂತೇಳಿ ಹೇಳಿದರೆ, ಅರ್ಚನಾ ಬಿಂಬಕ್ಕೆ ಮಾತ್ರ ಅಭಿಷೇಕ ಅಲಂಕಾರ ಪೂಜೆ ಇತ್ಯಾದಿಗಳಿದ್ದು ಆ ಏನು ಅಂತೇಳಿದರೆ ಮೂಲ ಮೂರ್ತಿಗೆ ಯಾವುದೇ ಅಭಿಷೇಕಗಳಿರುವುದಿಲ್ಲ. ಹಾಗಿರುವಂತಹ ಮೂಲ ಮೂರ್ತಿ ಇಲ್ಲಿ ಕಡುಶರ್ಕರ ಮೂರ್ತಿಯದ್ದಾಗಿದೆ. ಪ್ರಸ್ತುತ ದಕ್ಷಿಣ ಭಾರತದಲ್ಲಿ ಈಗ ತಿಳಿದ ಹಾಗೆ ಎಲ್ಲಿಯೂ ನರಸಿಂಹನ ಕಡುಶರ್ಕರ ಮೂರ್ತಿ ಇಲ್ಲ. ಈಗ ನಮಗೆ ಗೊತ್ತಿದ್ದದಾಗಿ ಏನು ಅಂತೇಳಿದರೆ, ಈ ನರಸಿಂಹ ಫೌಂಡೇಶನ್ ಅಂತೇಳಿ ಹೇಳುವಂಥವರು ಈ ಭಾರತದ ನರಸಿಂಹನ ದೇವಸ್ಥಾನಗಳನ್ನು ಹುಡುಕ್ತಾ ಬಂದಾಗ ಅವರಿಗೊಂದು 650 ದೇವಸ್ಥಾನಗಳು ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಸಿಕ್ಕಿದ್ದು. ಕೆಲವೊಂದು ಪೂಜೆ ಆಗ್ತಾ ಉಂಟು, ಕೆಲವೊಂದು ನಶಿಸಿ ಹೋದದ್ದು, ಕೆಲವೊಂದು ವಿಗ್ರಹ ಭಿನ್ನ ಆದದ್ದು, ಹೀಗಿರುವಂತಹ ದೇವಸ್ಥಾನಗಳು ಸುಮಾರು ಕಂಡು ಬಂದಿದೆ. ಅಲ್ಲಿ ಎಲ್ಲಿಯೂ ಕಡುಶರ್ಕರ ಮೂರ್ತಿ ಇಲ್ಲದೇ ಇರುವಂಥ ಒಂದು ವಿಶೇಷವಾದಂತಹ ವಿಗ್ರಹ ಇಲ್ಲಿದೆ ಅಂತೇಳಿ ಅವರು ಹೇಳಿದ್ದು. ಆ ಪ್ರಕಾರವಾಗಿ ಈಗ ಕಂಡು ಬಂದ ಹಾಗೆ ಇಲ್ಲಿಯೂ ಕಡುಶರ್ಕರ ಮೂರ್ತಿ ಇಲ್ಲ. ಈ ಕಡುಶರ್ಕರ ಮೂರ್ತಿ ವಿಗ್ರಹವಾಗಿದ್ದು ಆ ವಿಗ್ರಹ ರಚನೆ ಹೇಗೆ ಮಾಡ್ತಾರೆ ಅಂತೇಳಿ ಹೇಳಿದರೆ, ಮೊದಲಿಗೆ ಏನು ಅಂತಾರೆ, ಪಾಣಿಪೀಠವನ್ನು ಪ್ರತಿಷ್ಠೆ ಮಾಡಿ ಗರ್ಭಗುಡಿಯ ಒಳಗಡೆ ಶೂಲವನ್ನೆಲ್ಲ ಜಲಾಧಿವಾಸ ಅಂತೇಳಿ ಮಾಡ್ತಾರೆ. ಶೂಲ ಅಂತೇಳಿದರೆ ಮೂಳೆ ಅಂತೇಳಿ ಹೇಳ್ತಾರೆ. ಆ ಮೂಳೆಯನ್ನು ಜಲಾಧಿವಾಸ ಮಾಡಿ ಅದನ್ನು ನಂತರ ತಂದು ಏನು ಅಂತೇಳಿ ಪಾಣಿಪೀಠದ ಮೇಲೆ ಶೂಲ ಪ್ರತಿಷ್ಠೆ ಅಂತೇಳಿ ಮಾಡ್ತಾರೆ. ಖದಿರ ಮರದಲ್ಲಿ ಮನುಷ್ಯನ ಶರೀರದಲ್ಲಿ ಇರುವಂಥ ಮೂಳೆಯನ್ನು ರಚಿಸಿ ಅದಕ್ಕೇನಂತಾರೆ ಅರ್ಧ ಒಣಗಿದಂತಹ ತೆಂಗಿನ ನಾರಿನಿಂದ ನರನಾಡಿಗಳನ್ನು ರಚಿಸಿ ಅದಕ್ಕೇನಂತಾರೆ ಮೃತ್ತಿಕವನ್ನು ಲೇಪನ ಮಾಡ್ತಾರೆ. ಗಜ, ಅಶ್ವ, ರಥ, ವಲ್ಮೀಕ, ಗೋಕುಲ ಈ 5 ಸ್ಥಳಗಳಿಂದ ತಂದಂತಹ ಮೃತ್ತಿಕವನ್ನು ಶುದ್ಧಿಪಡಿಸಿಕೊಂಡು ಅದಕ್ಕೇನಂತಾರೆ ಪಂಚಾಮೃತ, ಪಂಚಗವ್ಯ ಮತ್ತು ಪ್ರಾಣಿಜನ್ಯ ಸಸ್ಯಜನ್ಯ ವಸ್ತುಗಳು, ನವರತ್ನ ಇತ್ಯಾದಿಗಳನ್ನು ಹಾಕಿ ಅದನ್ನು ವನಸ್ಪತಿಯ ಹಾಗೆ ಮಾಡಿ ಆ ಮೃತ್ತಿಕವನ್ನು ಶೂಲದ ಮೇಲೆ ಲೇಪನ ಮಾಡ್ತಾರೆ. ಶೂಲದ ಮೇಲೆ ಲೇಪನ ಮಾಡಿದಾಗ ಅದು ಏನಂತಾರೆ ಮೃತ್ತಿಕ ಪಾಕದ ವಿಗ್ರಹ ಆಯಿತು. ಅದಕ್ಕೆ ಕಡು ಎಂಬಂಥ ಆಕಾಶನೀಲ ವರ್ಣದ ಎಣ್ಣೆಯನ್ನು ಮಾಡ್ತಾರೆ. 9 ವಿಧ ದ್ರವ್ಯಗಳನ್ನು ಹಾಕ್ತಾರೆ ಅದಕ್ಕೆ. ಗೋರೋಚನ, ಪುನುಗು, ಕಸ್ತೂರಿ ಇತ್ಯಾದಿ ಪ್ರಾಣಿಜನ್ಯ ವಸ್ತುಗಳು ಮತ್ತು ಏನು ಅಂತೇಳಿ ಅದಕ್ಕೆ ಎಳ್ಳೆಣ್ಣೆ ಇತ್ಯಾದಿಗಳು. ಹೀಗಿರುವಂಥ ವಸ್ತುಗಳನ್ನು ಹಾಕಿ ಅದನ್ನು ವಿಗ್ರಹದ ಮೇಲೆ ಲೇಪಿಸಿದಾಗ ಅದು ಏನು ಅಂತಾರೆ ಕಡು ಬಣ್ಣಕ್ಕೆ ಬರ್ತದೆ. ಕಡು ಅಂತೇಳಿದರೆ ಆಕಾಶನೀಲ ವರ್ಣ. ಆ ಆಕಾಶನೀಲ ವರ್ಣವನ್ನು ವಿಗ್ರಹಕ್ಕೆ ಲೇಪನ ಮಾಡಿದಾಗ ಅದು ಕಡುಶರ್ಕರ ಮೃತ್ತಿಕ ಪಾಕದ ವಿಗ್ರಹ ಆಗ್ತದೆ. ಈ ರೀತಿಯಾಗಿ ವಿಗ್ರಹ ರಚನೆ ಇರೋದು. ಆ ವಿಗ್ರಹಕ್ಕೆ ಯಾವುದೇ ಅಭಿಷೇಕ ಅಲಂಕಾರ ಇತ್ಯಾದಿಗಳು ಯಾವುದೂ ಮಾಡುವ ಕ್ರಮ ಇಲ್ಲ. ಅಲ್ಲಿ ಚೈತನ್ಯ ಇರ್ತದೆ. ಅಷ್ಟಬಂಧ ಬ್ರಹ್ಮಕಲಶವನ್ನು ಮಾಡಿ ಆ ಚೈತನ್ಯವನ್ನು ಆ ವಿಗ್ರಹದಲ್ಲಿ ಸ್ಥಾಪನೆ ಮಾಡ್ತಾರೆ. ಅದರಿಂದ ಆ ಚೈತನ್ಯವನ್ನು ಏನಂತಾರೆ ಅರ್ಚನಾ ಬಿಂಬಕ್ಕೆ ಪ್ರತಿನಿತ್ಯ ಆವಾಹನೆ ಮಾಡಿ ಪೂಜೆ ಮಾಡಿ ಅಭಿಷೇಕ ಮಾಡಿ ಅಲಂಕಾರವನ್ನು ಮಾಡಿ ಮತ್ತೆ ಪುನಃ ಮೂಲ ಬಿಂಬಕ್ಕೆ ಉದ್ವಾಸನೆ ಮಾಡೋದು. ಈ ರೀತಿಯಾದಂಥ ಪೂಜಾ ವಿಧಾನಗಳಿದೆ. ಇಲ್ಲಿಯ ಸೇವೆಗಳ ವಿಶೇಷತೆ ಏನು ಅರ್ಚಕರೇ? ಇಲ್ಲಿಯ ಸೇವೆಗಳ ವಿಶೇಷತೆ ಅಂತೇಳಿ ಹೇಳಿದರೆ, ಇಲ್ಲಿ ಒಂದು 5-6 ವಿಚಾರಕ್ಕೆ ಏನು ಅಂತೇಳಿ ಹೇಳಿದರೆ, ದೈವಜ್ಞರು ಮೊದಲೇ ಹೇಳಿದ್ದರು. ಶತ್ರುಬಾಧ ಪರಿಹಾರ ಮತ್ತು ಏನು ಅಂತಾರೆ ವಿವಾಹ ಕಾರ್ಯಸಿದ್ಧಿ, ಸಂತಾನ ಪ್ರಾಪ್ತಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ, ಉದ್ಯೋಗದಲ್ಲಿ ಬರುವಂಥ ಸಮಸ್ಯೆಗಳಿಗೆ ಪರಿಹಾರ. ಸಂತಾನ ಪ್ರಾಪ್ತಿಯಾಗಬೇಕು ಅಂತೇಳಿ ಇಲ್ಲಿ ಬಂದು ಬೆಳ್ಳಿ ತೊಟ್ಟಿದಲ್ಲಿ ಒಂದು ಮಗುವನ್ನು ಇರುವಂಥ ಒಂದು ಬೆಳ್ಳಿ ತೊಟ್ಟಿಲನ್ನು ತಂದು ಇಲ್ಲಿ ಪ್ರಾರ್ಥಿಸಿ ದೇವರಿಗೆ ಹರಿಕೆಯನ್ನು ಹಾಕೋದು. ಹಾಕಿದ ಮೇಲೆ ಮಗುವಾದ ಮೇಲೆ ಮಗು ಮತ್ತು ತಾಯಿಯನ್ನಿಬ್ಬರನ್ನು ಕರ್ಕೊಂಡು ಬಂದು ಇಲ್ಲಿ ಏನಂತಾರೆ ತುಲಾಭಾರ ಸೇವೆಯನ್ನು ಮಾಡೋದು. ಇದು ಸಂತಾನ ಪ್ರಾಪ್ತಿಗೆ ಇಲ್ಲಿರುವಂಥ ವಿಷಯ. ಎರಡನೇದು ವಿವಾಹ ಆಗಬೇಕು ಅಂತೇಳಿ ಹೇಳಿದರೆ, ಮದುವೆ ಆದ ಮೇಲೆ ಗಂಡ ಹೆಂಡತಿ 2 ಜನವು ಬಂದು ಪ್ರಾರ್ಥನೆ ಮಾಡಿಕೊಂಡು ಮದುವೆ ಆದ ಮೇಲೆ ಗಂಡು ಅಥವಾ ಹೆಣ್ಣು ಯಾರಾದರೂ ಕೂಡ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮದುವೆ ಆದ ಮೇಲೆ ಸ್ವರ್ಣ ತಾಳಿಯನ್ನು ಪಟ್ಟೆ ವಸ್ತ್ರವನ್ನು ಕ್ಷೇತ್ರದಲ್ಲಿ ಸಮರ್ಪಣೆ ಮಾಡಿ ದೇವರಿಗೆ ಪೂಜೆಯನ್ನು ಮಾಡಿಸುವುದು. ಮೂರನೇದು ಶತ್ರುಬಾಧ ಪರಿಹಾರ. ಶತ್ರುಬಾಧ ಪರಿಹಾರಕ್ಕೆ ಏನಂತೇಳಿ ನರಸಿಂಹ ಜಪ ಅಥವಾ ನರಸಿಂಹ ಹವನ ಇತ್ಯಾದಿಗಳನ್ನು ಮಾಡಿ ಏನಂತೇಳಿ ಆ ಪ್ರಸಾದವನ್ನು 48 ದಿವಸ ಧಾರಣೆಯನ್ನು ಮಾಡಿಕೊಳ್ಳೋದು. ಹಾಗೆ ಏನಂತೇಳಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನಂತೇಳಿ ಕ್ಷೇತ್ರದಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ 12 ಸುತ್ತು ಪ್ರದಕ್ಷಿಣೆ ಬರೋದು. ಜೊತೆಗೆ ಏನಂತೇಳಿ ದೇವರಿಗೆ ಬೇಕಾದಷ್ಟು ಎಳ್ಳೆಣ್ಣೆಯನ್ನು ಕೊಡೋದು. ಆರೋಗ್ಯ ಸಮಸ್ಯೆಗಳೇನುಂಟದು ಪರಿಹಾರವಾದ ಮೇಲೆ ಭಗವಂತನಿಗೆ ಶಕ್ತಿಯಾನುಸಾರ ಸೇವೆಯನ್ನು ಮಾಡಿಕೊಂಡು ಬರೋದು. ಮತ್ತು ನ್ಯಾಯಾಂಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಬರುವಂಥ ಸಮಸ್ಯೆಗಳಿಗೆ ಪರಿಹಾರ. ಕೋರ್ಟು ಕೇಸುಗಳಲ್ಲಿ ವ್ಯಾಜ್ಯ ಇದ್ದು ಅದು ಪರಿಹಾರವೇ ಆಗ್ತಾ ಇಲ್ಲ, ನ್ಯಾಯ ನಮ್ಮ ಕಡೆಗಿದ್ದರೂ ಕೂಡ ಅದು ಸರಿಯಾದಂಥ ಮಾರ್ಗ ಸಿಗ್ತಾ ಇಲ್ಲ ಅಂತೇಳಿದಾಗ
ಬಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಭಗವಂತನ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಾಧ್ಯವಾದಂಥ ರೀತಿಯಲ್ಲಿ ದೇವರಿಗೆ ಏನು ಅಂತಾರೆ ಶನಿವಾರ ತುಪ್ಪದ ದೀಪವನ್ನು ಹಚ್ಚಿ 12 ಸುತ್ತು ಪ್ರದಕ್ಷಿಣೆ ಬಂದು ನಮಸ್ಕಾರವನ್ನು ಮಾಡಿ, ತದನಂತರ ಕೋರ್ಟು ಕೇಸು ವ್ಯಾಜ್ಯದಲ್ಲಿ ಜಯ ಸಿಕ್ಕಿದ ಮೇಲೆ ಒಂದು ಪಂಚಲೋಹದ ಏನಂತೇಳಿ ದೀಪ ಅಥವಾ ಕಂಚಿನ ದೀಪ, ಬೆಳ್ಳಿ ಅಥವಾ ಈ ರೀತಿ ತಮ್ಮ ಶಕ್ತಿಯಾನುಸಾರವಾದಂಥ ದೀಪವನ್ನು ತಂದು ಅದಕ್ಕೆ ಶುದ್ಧ ತುಪ್ಪವನ್ನು ಹಾಕಿ ಅದರಲ್ಲಿ ದೀಪವನ್ನು ಹಚ್ಚಿ ಶುದ್ಧ ತುಪ್ಪದಿಂದ ಅಪ್ಪಕಜ್ಜಾಯವನ್ನು ಮಾಡಿ ದೇವರಿಗೆ ಸಾಯಂಕಾಲದಲ್ಲಿ ಸೇವೆಯನ್ನು ಮಾಡುವಂಥ ಕ್ರಮ ಇದೆ. ಅದು ತಿಂಗಳಿಗೊಮ್ಮೆ ಸಂಕ್ರಮಣ ಪರ್ವಕಾಲದಲ್ಲಿ ಆಗ್ತಾ ಇರುವಂಥದ್ದು. ಹೀಗೆ ಇಲ್ಲಿ ಇರುವಂಥ ಸಮಸ್ಯೆಗಳಿಗೆ ಇದು ಪರಿಹಾರ ಇಲ್ಲಿ ಸಿಗ್ತಾ ಉಂಟು. ಮತ್ತು ಕೆಲವು ಜನಕ್ಕೆ ಅವರವರ ಸಮಸ್ಯೆಗಳಿಗೆ ಪರಿಹಾರವಾಗಿ ಇಲ್ಲಿ ಏನಂತಾರೆ ಬಂದು ದೇವಸ್ಥಾನದಲ್ಲಿ ಬಂದು ಶನಿವಾರ ಏನಂತಾರೆ ತುಪ್ಪದ ದೀಪವನ್ನು ಹಚ್ಚಿ 12 ಸುತ್ತು ಪ್ರದಕ್ಷಿಣೆ ಬಂದು ನಮಸ್ಕಾರವನ್ನು ಮಾಡಿ ಹೋಗುವಂಥ ಕ್ರಮ ಇದೆ. ಮತ್ತು ವಿಶೇಷವಾಗಿ ಏನಂತಾರೆ ದೇವರಿಗೆ ಕ್ಷೀರ ಪಾಯಸ, ಗುಡ ಪಾಯಸ ಇಲ್ಲಿ ನೈವೇದ್ಯ ದೇವರಿಗೆ. ಗುಡ ಪಾಯಸ ಅಂತಾರೆ, ಕಡು ಪಾಯಸ ಅಂತೇಳಿ ಮಾಡ್ತಾರೆ. ಅದು ಶತ್ರುಬಾಧೆ ಇದ್ದರೆ ಅದನ್ನು ನೈವೇದ್ಯ ಮಾಡುವ ಕ್ರಮ ಉಂಟು. ನರಸಿಂಹ ಜಪ ಇತ್ಯಾದಿಗಳನ್ನು ಮಾಡಿ ನೈವೇದ್ಯ ಮಾಡುವ ಕ್ರಮ ಉಂಟು. ಆಯಿತಾ. ಹಾಗೆ ಏನು ಅಂತೇಳಿ ಹೇಳಿದರೆ ಸಂಕ್ರಮಣ ಪರ್ವಕಾಲದಲ್ಲಿ ಗಣಪತಿ ಹೋಮ, ಸಾಯಂಕಾಲ ದುರ್ಗಾ ಪೂಜೆ, ಮಧ್ಯಾಹ್ನ ಲಕ್ಷ್ಮೀನರಸಿಂಹಸ್ವಾಮಿಗೆ ವಿಶೇಷವಾದಂಥ ಪೂಜೆ, ಸತ್ಯನಾರಾಯಣ ಪೂಜೆ ಎಲ್ಲ ನಡೀತಾ ಉಂಟು. ಕೆಲವು ಜನ ತಿಂಗಳಿಗೊಮ್ಮೆ ಅವರ ಗ್ರಹಚಾರ ವಿಧವಾಗಿ ಬರುವಂಥ ದೋಷಗಳಿಗೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸುವ ಕ್ರಮ ಉಂಟು. ಹಾಗೆ ಇಲ್ಲಿಗೆ ಬಂದು ಮಾಡ್ತಾರೆ. ಗಣಪತಿ ಹೋಮವನ್ನು ಸಾರ್ವಜನಿಕ ಒಬ್ಬರಿಗೆ ಮಾಡಲಿಕ್ಕಾಗದಿರೋರು ಇಲ್ಲಿ ಬಂದೇನು ಅಂತ ಹೇಳಿದರೆ ಸಾರ್ವಜನಿಕವಾಗಿ ಗಣಪತಿ ಹೋಮವನ್ನು ಮಾಡ್ತಾರೆ. ಹಾಗೆ ರಾತ್ರಿ ದುರ್ಗಾ ಪೂಜೆ ಇದೆ. ಹೀಗೆ ಹಲವಾರು ಕಾರ್ಯಕ್ರಮಗಳು ಈಗ ದೇವಸ್ಥಾನದಲ್ಲಿ ನಡೀತಾ ಉಂಟು. ಹೀಗೆ ಏನು ಅಂತೇಳಿದರೆ ಅವರವರ ಮನೋವಾಂಛಿತ ಫಲಗಳಿಗೆ ಅನುಸಾರವಾಗಿ ಕ್ಷೇತ್ರಕ್ಕೆ ಬಂದು ಅವರ ಶಕ್ತಿಯಾನುಸಾರ ಸೇವೆಯನ್ನು ಮಾಡಿಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಬಂದಲ್ಲಿ ಕ್ಷೇಮ ಅಂತೇಳುವಂಥದ್ದು ಕಂಡು ಬಂದು ಆ ಪ್ರಕಾರವಾಗಿ ಬರುವಂಥ ಭಕ್ತಾದಿಗಳು ಗ್ರಾಮಸ್ಥರಿಂದ ಹಿಡಿದು ಹೊರಗಿನವರು ಕೂಡ ಬಂದು ಅವರವರ ಪರಿಹಾರಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆತ್ಮೀಯ ವೀಕ್ಷಕರೇ, ಕಳೆದ 10 ವರ್ಷಗಳಿಂದ ಈ ಒಂದು ಕ್ಷೇತ್ರ ಜೀರ್ಣೋದ್ಧಾರಗೊಂಡು ಕಂಗೊಳಿಸ್ತಾ ಇದೆ. ಸಾಕಷ್ಟು ಕಾರಣಿಕ ಶಕ್ತಿಯಿಂದ ಮೆರೀತಾ ಇದೆ. ನಮ್ಮೊಂದಿಗೆ ಈ ಒಂದು ಇದಕ್ಕೆ ಸಂಬಂಧಪಟ್ಟಾಗೆ ದೇವರಕಾನ ಶ್ರೀ ಲಕ್ಷ್ಮೀ ನರಸಿಂಹ ಸೇವಾ ಟ್ರಸ್ಟ್ ಅಂತ ಇದೆ, ಅದರ ಅಧ್ಯಕ್ಷರು ಮತ್ತು ಜೀರ್ಣೋದ್ಧಾರ ಕಾರ್ಯದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದವರು ಆಗಿರುವಂಥ ಸ್ಥಳೀಯರೇ ಆಗಿರುವಂಥ ಡಾಕ್ಟರ್ ರಾಮಚಂದ್ರ ಭಟ್ ದೇವಸ್ಥೆ ನಮ್ಮ ಜೊತೆಗಿದ್ದಾರೆ. ಸರ್, ಈ ಒಂದು ಕ್ಷೇತ್ರ ಈ ಜೀರ್ಣೋದ್ಧಾರಗೊಂಡ ಒಂದು ಕ್ಷಣ ಮತ್ತು ಆ ಬಳಿಕ ಈ ಮುಂದೆ ಕೂಡ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ, ಅದರ ಬಗ್ಗೆ ಒಂದಷ್ಟು ಮಾಹಿತಿ. ಸಾಧಾರಣ 2000 ಇಸವಿಯಿಂದ ಈ ಒಂದು ದೇವಸ್ಥಾನದ ಚಟುವಟಿಕೆಯಲ್ಲಿ ಆರಂಭವಾಗಿದೆ. ಈ ದೇವಸ್ಥಾನದ ಇರುವಿಕೆ ಗೊತ್ತಾಗದೆ ಬಹಳ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಗೊತ್ತಾಗಿದೆ. ಇಲ್ಲಿ ಹತ್ತಿರದ ಒಂದು ದೈವಸ್ಥಾನದಲ್ಲಿ ಒಂದು ಪ್ರಶ್ನೆಯ ಚಿಂತನೆ ನಡೆಯುವಾಗ ಇಲ್ಲಿ ಹತ್ತಿರದಲ್ಲಿ ಈ ಊರಲ್ಲಿ ಒಂದು ಪಳೆಯುಳಿಕೆ, ಹಾಗೆ ದೇವಸ್ಥಾನದ ಪಳೆಯುಳಿಕೆ ಉಳಿದಾಗಿರುವ ಒಂದು ಕಾಡಿನ ಮಧ್ಯೆ ಒಂದು ಸ್ಥಳ ಉಂಟು. ಅಲ್ಲಿ ಒಂದು ದೇವಸ್ಥಾನ ಕುರು ಉಂಟು ಈಗಲೂ. ಅಲ್ಲಿ ಒಂದು ದೇವಸ್ಥಾನ ರಚನೆ ಆಗಬೇಕು, ಪ್ರಥಮವಾಗಿ ಊರು ಎಲ್ಲ ಕಾರ್ಯಗಳು ಮುಂದೆ ಆಗಬೇಕಂತ ಹೇಳುವ ನಿಟ್ಟಿನಲ್ಲಿ ಇಲ್ಲಿ ಏನು ಎಂತ ವಿಚಾರಿಸುವಾಗ ಇಲ್ಲಿ ಕಾಡಿನ ಮಧ್ಯದಲ್ಲಿ ಪಳೆಯುಳಿಕೆ ಉಂಟು ಅಂತ ಕೆಲವರು ವೃದ್ಧ ಸ್ವಲ್ಪ ಹೆಚ್ಚು ಪ್ರಾಯಸ್ಥರು ಹೇಳಿದರು, ಇಲ್ಲಿ ಮೊದಲಿಂದ ಇದ್ದವರು. ಹಾಗೆ ಅಲ್ಲಿಂದ ಚಟುವಟಿಕೆ ಪ್ರಾರಂಭ ಆಗಿದ್ದು, ಅದು ನಂತರ ಅಷ್ಟಮಂಗಲ ಪ್ರಶ್ನೆ ಹೀಗೆಲ್ಲ ಒಂದೊಂದೇ ಹಂತ ಹಂತವಾಗಿ ಕೆಲಸಗಳು ಮುಂದುವರಿತು. ಇಲ್ಲಿ ಭಾಳ ಒಂದು ವಿಶಿಷ್ಟವಾದ ಸಂದರ್ಭ ಹೇಗೆ ಬಂದದ್ದು ಅಂದರೆ, ಇಲ್ಲಿ ದೇವತಾ ಸಾನ್ನಿಧ್ಯ ಯಾವುದಂತ ಗೊತ್ತಿರಲಿಲ್ಲ. ಎಲ್ಲ ದೇವಸ್ಥಾನದಲ್ಲಿ ಅಷ್ಟಮಂಗಲ ಆಗಿರ್ಬೋದು, ಯಾವುದೇ ಇದ್ದರೂ ಕೂಡ ಇಲ್ಲಿ ದೇವತಾ ಸಾನ್ನಿಧ್ಯ ಯಾವುದೊಂದು ಗೊತ್ತು. ಇಲ್ಲಿ ದೇವಸ್ಥಾನ ಸಾನ್ನಿಧ್ಯವೇ ಯಾವುದೊಂದು ಗೊತ್ತಿಲ್ಲ. ಹಾಗಾಗಿ ಅದರಿಂದಲೇ ಒಂದು ಅಂಥ ಸಂದರ್ಭದಲ್ಲಿ ಇಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಸಾನ್ನಿಧ್ಯ ಇದೆ ಅಂತ ಗೊತ್ತಾಗಿ ಎಲ್ಲ ಕಾರ್ಯಗಳು ಮುಂದೆ ಹೋಯಿತು. ಮುಂದೆ ಹೋಗಿ ಎಲ್ಲ ಇಲ್ಲಿ ಪರಿಹಾರ ಕಾರ್ಯಕ್ರಮವಾಗಿ ಅನುಜ್ಞಾ ಕಲಶದ್ದು ಈ ದೇವಸ್ಥಾನದೊಂದು ಅದೇ ಸ್ಥಳದಲ್ಲಿ, ಅದೇ ಆಯದಲ್ಲಿ, ಅದೇ ರೀತಿಯಲ್ಲಿ, ಅದೇ ದಿಕ್ಕಿನಲ್ಲಿ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇದನ್ನು ಮೊದಲಿದ್ದದನ್ನೆಲ್ಲ ತೆಗೆಯುವಂಥ ಸಂದರ್ಭದಲ್ಲಿ ಇಲ್ಲಿ ನಮಗೆ ನೆಲದ ಅಡಿಯಲ್ಲಿ ಪಂಚಲೋಹದ ಲಕ್ಷ್ಮೀ ನರಸಿಂಹದ ವಿಗ್ರಹ ದೊರೆತು ನಾವು ಇಷ್ಟವರೆಗೆ ಮಾಡಿದ ಕಾರ್ಯಗಳೆಲ್ಲ ಸರಿಯಾಗಿದೆ ಅಂತ ಹೇಳುವ ಒಂದು ದೇವರಿಂದ ಅನುಮತಿ ಸಿಕ್ಕಿತು. ಹಾಗೆ ನಾವು ಕಾರ್ಯವನ್ನು ಮುಂದುವರಿಸ್ತಾ ಹೋಗಿ ಮತ್ತೊಂದು ವಿಶೇಷವಾದ ಅಂಶ ಏನು ಅಂದರೆ, ಇಲ್ಲಿ ಒಂದು ವಿಗ್ರಹದ ವಿಶೇಷ. ಈಗಾಗಲೇ ಅದರ ಬಗ್ಗೆ ಸುಮಾರು ಸಲ ಅರ್ಚಕರು ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಈ ವಿಗ್ರಹ ರಚನೆ ಆಗಬೇಕಿದ್ರೆ ಗರ್ಭಗುಡಿ ಪೂರ್ತಿ ರಚನೆ ಆದ ಮೇಲೆ ಒಳಗೆ ಆಗುವಂಥದ್ದು. ಹಾಗೆ ವಿಗ್ರಹದ ರಚನೆ ಗರ್ಭಗುಡಿ ರಚನೆಯಾಗಿ ವಿಗ್ರಹ ರಚನೆ ಆಯಿತು. ಹಾಗಾಗಿ ಸ್ವಲ್ಪ ಹಂತದಲ್ಲಿ ಸ್ವಲ್ಪ ವಿಳಂಬ ಆಯಿತು, ಕಾರಣ ಮುಖ್ಯ. ಹಾಗೆ ಒಂದು 8 ವರ್ಷದ ಸಂದರ್ಭದಲ್ಲಿ ತಗೊಂಡು ನಾವು ದೇವಸ್ಥಾನದ ಪೂರ್ತಿ ರಚನೆಯಾಗಿ, ಯಾಕೆಂದರೆ ಬಹಳ ಇಷ್ಟು ವಿಶಾಲ ಉಂಟು. ಗ್ರಾಮೀಣ ಪ್ರದೇಶದಲ್ಲಿ ಬಹುಶಃ ಇಷ್ಟು ವಿಶಾಲವಾದ ದೇವಸ್ಥಾನ ಹತ್ತಿರ ಇಲ್ಲ ಅಂತ ನನ್ನ ಅನಿಸಿಕೆ. ಹಾಗಾಗಿ
ಸ್ವಾಭಾವಿಕವಾಗಿ ಖರ್ಚು ವೆಚ್ಚ ಜಾಸ್ತಿ, ವಿಶಾಲ ದೇವಸ್ಥಾನ ದೊಡ್ಡದಾಗಿ. ಹಾಗೆ ದೇವಸ್ಥಾನ ರಚನೆಯಾಗಿ 2015 ಬ್ರಹ್ಮಕಲಶ ನಡೆಯಿತು. ಅದರ ನಂತರ ನಿತ್ಯ ನೈಮಿತ್ಯಗಳು ನಮ್ಮ ದೈವಜ್ಞರು ಸೂಚಿತವಾಗಿ ಹೇಳಿದ ಪ್ರಕಾರ ನಿತ್ಯ ನೈಮಿತ್ಯಗಳು, ನಂತರ ಪಂಚಪರ್ವಗಳು, ಜಾತ್ರಾ ಉತ್ಸವಗಳು ಎಲ್ಲ ನಡೀತಾ ಉಂಟು. ನಾವು ಪ್ರಥಮವಾಗಿ ಮಾಡಿದ್ದೇನು ಅಂದರೆ ಇಲ್ಲಿ ಅನ್ನಸಂತರ್ಪಣೆ ಒಂದು ಕಾರ್ಯಕ್ರಮ ತಗೊಂಡೋದು. ಯಾಕೆಂದರೆ ದೇವರ ಸಾನ್ನಿಧ್ಯ ವೃದ್ಧಿಯಾಗಬೇಕು, ಅನ್ನಸಂತರ್ಪಣೆ ನಡೀಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಪ್ರತಿ ಶನಿವಾರ ವಿಶೇಷ ಪೂಜೆ, ಇಲ್ಲಿಯ ದೇವರಿಗೆ ವಿಶೇಷವಾಗಿ ಶನಿವಾರ ಸೇವೆ ಸಲ್ಲಬೇಕು ಅಂತ ಹೇಳುವ ದೈವಜ್ಞರ ಅಣತಿಯಂತೆ ನಾವಿಲ್ಲಿ ಶನಿವಾರ ದೇವರಿಗೆ ವಿಶೇಷ ಸೇವೆ ಮತ್ತು ಅನ್ನಸಂತರ್ಪಣೆ ಸ್ಟಾರ್ಟ್ ಮಾಡಿದೆವು. ನಂತರ ಸಂಕ್ರಮಣಗಳಂದು ಬೆಳಿಗ್ಗೆ ಗಣಹೋಮ, ಮಧ್ಯಾಹ್ನ ಸತ್ಯನಾರಾಯಣ ಪೂಜೆ, ರಾತ್ರಿ ದುರ್ಗಾ ಪೂಜೆ ಹೀಗೆ ಇಟ್ಟುಕೊಂಡು ಆ ದಿವಸ ಕೂಡ ಅನ್ನಸಂತರ್ಪಣೆ ಮಾಡಿದೆವು. ಭಕ್ತಾದಿಗಳು ಬರ್ತಾ ಇರ್ತಾರೆ. ಶನಿವಾರ ವಿಶೇಷವಾಗಿ ಹರಿಕೆ ಸಲ್ಲಿಸೋರಿಗೆ ಇಲ್ಲೊಂದು ಅವಕಾಶ ಉಂಟು. ಈಗ ನೀವು ಇಲ್ಲಿ ನೋಡ್ಬೋದು, ಮೆಟ್ಲಲ್ಲಿ ದೀಪ ಇಟ್ಟುಕೊಂಡು ಎಲ್ಲ ತುಪ್ಪ ದೀಪ ಹಚ್ಚಿ ಅವರವರ ಅಭೀಷ್ಟಗಳನ್ನು ನಮ್ಮ ಅರ್ಚಕರ ಮೂಲಕ ದೇವರಿಗೆ ನಿವೇದನೆ ಮಾಡಿದಲ್ಲಿ ಹೆಚ್ಚಾಗಿ 12 ದೀಪ ಹಚ್ಚಲಿಕ್ಕೆ ಹೇಳೋದು ದೈವಜ್ಞರ ಪ್ರಕಾರ. ಅದಕ್ಕಿಂತ ಮೊದಲೇ ಇಲ್ಲಿ ಅವರ ಕಾರ್ಯಸಿದ್ಧಿಯಾದ ದೃಷ್ಟಾಂತಗಳು ತುಂಬ ಇದೆ. ಹಾಗಾಗಿ ಇಲ್ಲಿಗೆ ಆ ಒಂದು ವಿಷಯಕ್ಕೆ ಬೇಕಾಗಿ ಶನಿವಾರ ದೀಪ ಹಚ್ಚಿ ಎಲ್ಲ ಹೋಗಿ ಪ್ರಕಾರ ಮುಖ್ಯವಾಗಿ ಆ ರೀತಿ ಆಗ್ತಾ ಹೋಗ್ತಾ ಹಾಗೆ 2015 ಬ್ರಹ್ಮಕಲಶ ಆಗಿ ಇನ್ನು 2017 ಬ್ರಹ್ಮಕಲಶಕ್ಕೆ ಆಗುವಂಥ ಒಂದು ಸಂದರ್ಭ ಬರ್ತಾ ಉಂಟು. ಅದು ಹೇಗೆಲ್ಲ ದೈವಜ್ಞರು ಹೇಳಿದಂತ ನೋಡಬೇಕಷ್ಟೇ ಯಾವಾಗೇನು ಅಂತ. ಅದರಿಂದ ಮೊದಲು ಒಂದಷ್ಟು ಕಾರ್ಯಗಳು ಇಲ್ಲಿ ಬಾಕಿಯಾಗಿದೆ. ದೇವಸ್ಥಾನದ ವಾಸ್ತು ಪ್ರಕಾರ ಆವರಣ ಗೋಡೆ ಒಂದು ಅರ್ಧ ಅಷ್ಟಾಗಿದೆ ಅಷ್ಟೇ, ಅರ್ಧದಿಂದ ಹೆಚ್ಚು ಆಗಲಿಲ್ಲ. ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಅದೊಂದು ತೊಡಕೆ ಏನಾಯಿತು ಅಂದರೆ, ಅದೊಂದು ಆವರಣ ಗೋಡೆ ಆಗಬೇಕಿದ್ದರೆ ಒಂದು ತಡೆಗೋಡೆ ನಿರ್ಮಾಣವಾಗಿ ಅದರ ಮೇಲೆ ಮಾಡಬೇಕಾಗಿದೆ. ಬರೀ ಒಂದು 2-3 ಲಕ್ಷ ರೂಪಾಯಿ ಆವರಣ ಗೋಡೆ ಮಾಡಬೇಕಿದ್ದರೆ 45 ಲಕ್ಷ ರೂಪಾಯಿ ಪ್ರಾಜೆಕ್ಟಿನ ಒಂದು ತಡೆಗೋಡೆ ನಿರ್ಮಾಣ ಆಗಬೇಕಾಗಿ. ಹಾಗೆ ಅದರ ಕಾರ್ಯ ಆಗ್ತಾ ಉಂಟು. ಪೂರ್ವ ದಿಕ್ಕಿನ ಮಹಾದ್ವಾರದಲ್ಲಿ ಮೆಟ್ಟಿಲಿನ ರಚನೆ ಆಯಿತು ಈಗ. ಹಾಗೆ ಇನ್ನಷ್ಟು ಕಾರ್ಯಗಳು ಆಗಲಿಕ್ಕುಂಟು. ಪ್ರಕೃತಿ ಮಡಿಲಲ್ಲಿರುವಂಥ ಒಂದು ವಿಶೇಷ ಕ್ಷೇತ್ರ ಇದು. ಸಾಕಷ್ಟು ಭಕ್ತರು ಕೂಡ ಇಲ್ಲಿಗೆ ಭೇಟಿಯನ್ನು ನೀಡ್ತಾರೆ. ಅವರ ಅಭಯಪ್ರದಾಯಕ್ಕೆ ಸಾಕಷ್ಟು ಭಕ್ತರು ಕೂಡ ಇಲ್ಲಿಗೆ ಭೇಟಿಯನ್ನು ನೀಡ್ತಾರೆ, ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಒಬ್ಬರು ಭಕ್ತರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ಹೆಸರು? ನನ್ನ ಹೆಸರು ಚೇತನ ಅಂತ. ಹೆಸರಿಗೆ? ಆದ್ಯ. ಬರ್ತಾ ಇರ್ತಾರೆ ಮೇಡಮ್? ನಾವಿಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇರ್ತೇವೆ. ಬಂದಾಗ ನಮ್ಮ ಪ್ರಾರ್ಥನೆ ಮತ್ತು ತುಂಬ ಸಮಾಧಾನ ಆಗ್ತದೆ. ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ತುಂಬ ಟೆನ್ಷನು ಅದು ಏನಾದ್ರು ಇದ್ದಾಗ ನಾವು ಇಲ್ಲಿ ಬಂದು ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗ್ತೇವೆ. ಇದೇ ಊರಿನವರ? ಹೌದು, ನಾವು 2 ವರ್ಷದಿಂದ ಇಲ್ಲಿ ಇದ್ದೇವೆ. ಮೊದಲು ಬೆಂಗಳೂರಲ್ಲಿ ಇದ್ವಿ, ಇವಾಗ ಇಲ್ಲಿ ಬಂದಾಗ ಆಗಾಗ ಬರ್ತಾ ಇರ್ತೇವೆ. ವಿಶೇಷವಾಗಿ 2 ವರ್ಷಗಳಲ್ಲಿ ಇಲ್ಲಿ ಮತ್ತೆ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ, ಕಾಮಗಾರಿಗಳು ಕೂಡ ನಡೀತಾ ಇವೆ. ಏನೆಲ್ಲ ನಡೀತಾ ಇದೆ ಸರ್? ಇಲ್ಲಿ ಏನಾಯಿತು ಅಂದರೆ, ನಮಗೆ ಕಳಸಲ ಜೀರ್ಣೋದ್ಧಾರಕ್ಕೆ ಬ್ರಹ್ಮಕಲಶ ಆಗುವಾಗ ವಾಸ್ತುವನ್ನು ಸಂಪೂರ್ಣವಾಗಿ ಮಾಡಿದ ಮೇಲೆ ಬ್ರಹ್ಮಕಲಶಕ್ಕೆ ಈ ದೈವಜ್ಞರು ಆಗಲಿ ವಾಸ್ತುಶಿಲ್ಪಿಯಾಗಿ ಅನುಮತಿ ಕೊಡೋದು. ಆದರೆ ಇಲ್ಲಿಯ ಪರಿಸ್ಥಿತಿಯನ್ನು ಅವರು ನೋಡಿಕೊಂಡು ನಮಗೆ ಆವರಣ ಗೋಡೆಯನ್ನು ಸ್ವಲ್ಪ ಆದಷ್ಟು ಶೀಘ್ರವಾಗಿ ಮುಗಿಸಬೇಕು ಅಂತ ಹೇಳುವ ನಮ್ಮ ಒಂದು ಭರವಸೆ ಮೇಲೆ ಅವರು ಒಪ್ಪಿಗೆ ನೀಡಿದ್ದು. ಆದರೆ ಕ್ರಮೇಣ ಆಯಿತು ಅಂದರೆ ಆರ್ಥಿಕವಾಗಿ ನಮ್ಮ ಗ್ರಾಮೀಣ ಪ್ರದೇಶವಾಗಿ ಇದು ಭಾಳ ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದ ಪ್ರದೇಶವಾದ ಕಾರಣ ನಮಗೆ ಅಷ್ಟು ಕಾರ್ಯಗಳನ್ನು ಪೂರ್ತಿ ಮಾಡಲಿಕ್ಕೆ ಕಷ್ಟ ಆಯಿತು. ಹಾಗಾಗಿ ನೆಕ್ಸ್ಟ್ ಬ್ರಹ್ಮಕಲಶ ಬರುವಾಗಾದರೂ ಅದನ್ನು ಪೂರ್ತಿ ಮಾಡುವಂತ ಈಗ ಹೊರಟಿದ್ದೇವೆ. ಮುಖ್ಯವಾಗಿ ಒಂದು ತೊಡಕಾಗಿದ್ದೇನು ಅಂದರೆ, ಈ ನೋಡಿ ನಾವು ನೋಡ್ತಾ ಇದ್ದ ಹಾಗೆ ಉತ್ತರ ಭಾಗದಲ್ಲಿ ಆವರಣ ಗೋಡೆ ಕಟ್ಟಬೇಕಿದ್ದರೆ 14 ಅಡಿ ಕೆಳಗಿನಿಂದ ತಡೆಗೋಡೆ ನಿರ್ಮಾಣ ಆಗಬೇಕಾಗಿದೆ. ಯಾಕೆಂದರೆ ಸ್ಥಳ ಜಾಗ ಇರೋದು ಸ್ವಲ್ಪ ದೂರದಲ್ಲಿ, ಇಲ್ಲಿ ಹಾಕಿದ ಮಣ್ಣು ಫಿಲ್ಡ್ ಸಾಯಿಲ್. ಹಾಗಾಗಿ ಆ ಕಾರ್ಯವನ್ನು ಈಗ ಒಂದು 250 ಅಡಿ ಉದ್ದಕ್ಕೆ ತಡೆಗೋಡೆ ನಿರ್ಮಾಣ ಆಗಿ ಅದರ ಮೇಲೆ ಆವರಣ ಗೋಡೆ ಮಾಡಬೇಕಾದದ್ದು. ನಂತರ ಪೂರ್ವ ಭಾಗದ ಮೆಟ್ಟಿಲು ಇರಲಿಲ್ಲ, ಹಾಗೆ ಅದನ್ನೆಲ್ಲ ರಚನೆ ಒಟ್ಟಿಗೆ ಮಾಡುವಂಥ ಈಗ ಒಂದು ಭಾಗಶಃ ಅಂದರೆ ಒಂದು 120 ಅಡಿ ಉದ್ದಕ್ಕೆ ತಡೆಗೋಡೆ ನಿರ್ಮಾಣ ಆಗಿ ಮೆಟ್ಟಿಲಿನ ನಿರ್ಮಾಣ ಆಯಿತು. ಇನ್ನು ಉಳಿದ ಭಾಗವನ್ನು ಈಗ ಆದಷ್ಟು ಬೇಗ ಕೈಗೊಳ್ತಿಗೊಳ್ಬೇಕು ಅಂತ ಯೋಜನೆಯಲ್ಲಿದ್ದೇವೆ. ನಮಗೆ ಇಲ್ಲಿ ಏನಾಯಿತು ಅಂದರೆ, ನಾವು ಮೊನ್ನೆ ನವರಾತ್ರಿಯ ಸಂದರ್ಭದಲ್ಲಿ ಇಲ್ಲೊಂದು ಪೂರ್ವಭಾವಿ ಸಭೆ ಇಟ್ಟುಕೊಂಡಿದ್ದೆವು. ಆ ಪೂರ್ವ ಸಭೆಯಲ್ಲಿ ಊರಿನ ಭಕ್ತಾದಿಗಳು ವಾಗ್ದಾನ ರೂಪದಲ್ಲಿ ಸಾಧಾರಣ ಒಂದು 20 ಲಕ್ಷದಿಂದ ಹೆಚ್ಚು ವಾಗ್ದಾನ ರೂಪದಲ್ಲಿ ಬಂತು. ಆ ದಿವಸ ಕೊಡ್ತಾ ಇದ್ದಾರೆ. ಈಗಾಗಲೇ ಸಾಧಾರಣ ಒಂದು 22 ಲಕ್ಷ ರೂಪಾಯಿ ವ್ಯಯ ಆಗಿದೆ, ಖರ್ಚಾಗಿ ಇಷ್ಟು ಕೆಲಸ ಆಗಿದೆ. ಈಗ ಇನ್ನಿನ ಕೆಲಸವನ್ನು ಹೀಗೆ ಮುಂದುವರಿಸಬೇಕು ಅಂತ ಉಂಟಿದೆ. ಈ ಆವರಣ ಗೋಡೆಯ ಕೆಲಸ ಅಲ್ಲದೆ ನಮಗೆ ಸುತ್ತು ಇದರ ಒಳಗೆ ಅಂದರೆ ಹೊರಾಂಗಣಕ್ಕೆ ಶಾಶ್ವತ ಚಪ್ಪರ ಅಂದರೆ ಚಾವಣಿ ಮಾಡಬೇಕು ಅಂತ ಒಂದು ಇದುಂಟು. ಹೊರಾಂಗಣಕ್ಕೆ ಇಂಟರ್ಲಾಕ್ ಹಾಕೋ ಒಂದು ಯೋಜನೆ ಇದೆ. ಅಂದರೆ ಒಳಾಂಗಣಕ್ಕೂ ಕೂಡ
ಮಳೆಗಾಲದಲ್ಲಿ ಅಥವಾ ಬಿಸಿಲಲ್ಲಿ ತುಂಬ ವಿಶಾಲವಾದ ಅಂಗಣ ಆದ ಕಾರಣ ಅದಕ್ಕೆ ಒಂದು ಶಾಶ್ವತ ಛಾವಣಿ ನಿರ್ಮಿಸುವ ಒಂದು ಯೋಜನೆ ಇದೆ. ನಂತರ ಆಗಬೇಕಿದ್ರೆ ನಿಜವಾಗಿ ಇನ್ನೊಂದು ದೊಡ್ಡ ಕೆಲಸ ಅಂದರೆ ಒಂದು ಕೆರೆ ಪೂರ್ವ ಭಾಗದಲ್ಲಿ ಉಂಟು ಇಲ್ಲಿ ಮತ್ತು ತೋರಿಸಿದೆ. ಆ ಕೆರೆಯದ್ದು ಪುನಃ ಅದನ್ನು ಕೆರೆಯನ್ನು ಪುನಃ ರಿಪೇರಿಯಾಗಿ ಅದಕ್ಕೆ ಕಲ್ಲು ಕಟ್ಟುವ ಕೆಲಸ ಅದನ್ನು ಪೂರ್ತಿ ಆಗಬೇಕಾಗಿದೆ. ಅದನ್ನು ತಗೊಳ್ಬೇಕು ಅಂತ ಉಂಟು. ನಾವು ಈಗ ಹೇಳಿದಾಗೆ ಇಷ್ಟು ಉಳಿದ ಕೆಲಸಕ್ಕೆ ಸಾಧಾರಣ 80 ಲಕ್ಷದ ಅಂದಾಜು ಪಟ್ಟಿ ತಯಾರಿಸಲಾಗಿದೆ. ಈಗ ಅದರಲ್ಲಿ ಒಂದು 22 ಲಕ್ಷ ರೂಪಾಯಿ ಖರ್ಚಾಗಿದೆ. ಇನ್ನೊಂದು ಬರುವ ವರ್ಷದಲ್ಲಿ ಇದನ್ನು ಪೂರ್ತಿ ಮಾಡಿ ಇಷ್ಟನ್ನಾದರೂ ಕನಿಷ್ಠ ವಾಸ್ತು ಇದನ್ನಾದರೂ ಮಾಡುವ ಒಂದು ಯೋಜನೆಯಲ್ಲಿದ್ದೇವೆ. ಈ ಒಂದು ಕ್ಷೇತ್ರದ ಟ್ರಸ್ಟಿನ ಕೋಶಾಧಿಕಾರಿಗಳು, ಈ ಊರಿನವರು, ನಿವೃತ್ತ ಉಪತಹಶೀಲ್ದಾರರು ಆಗಿರುವಂಥ ಜನಾರ್ದನ ಅಲೆಕ್ಕಾಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ. ನಾನು ಕಂದಾಯ ಇಲಾಖೆಯಲ್ಲಿ ಒಂದು 34 ವರ್ಷ ಸೇವೆ ಮಾಡಿ ನಿವೃತ್ತಿಯಾಗಿ ಈಗ ದೇವರಕಾನ ಲಕ್ಷ್ಮೀ ನರಸಿಂಹ ದೇವರ ಈ ಆಡಳಿತ ಮಂಡಳಿಯಲ್ಲಿ ಕೋಶಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೇನೆ. ನಮ್ಮ ದೇವಸ್ಥಾನದ ಬ್ರಹ್ಮಕಲಶ 2015ರಲ್ಲಿ ಪೂರ್ಣಗೊಂಡಿದೆ. ಇನ್ನು ಎರಡನೇ ಬ್ರಹ್ಮಕಲಶ 2027 ವರ್ಷದಲ್ಲಿ ಮಾಡೋದಂತ ನಾವು ಆಡಳಿತ ಮಂಡಳಿ ಮತ್ತು ಊರವರು ತೀರ್ಮಾನ ಮಾಡಿದ್ದೇವೆ. ಈ ಬಗ್ಗೆ ಇಲ್ಲಿಯ ದೇವಸ್ಥಾನದ ಕೆಲಸ ಕಾರ್ಯಗಳು ಈಗ ನಡೀತಾ ಇದೆ. ಅಂದಾಜು 1 ಕೋಟಿಯಷ್ಟು ಅಂದಾಜು ವೆಚ್ಚ ಈ ಕಾಮಗಾರಿಗೆ ನಾವು ಕೈಗೊಂಡಿದ್ದೇವೆ. ಊರವರ ಪರವೂರ ಭಕ್ತಾಭಿಮಾನಿಗಳ ಸಹಕಾರದಿಂದ ಕೆಲಸ ಪ್ರಾರಂಭಗೊಂಡಿದೆ. ಈ ಕೆಲಸವು ನಾವು 2022ರ ಮೊದಲು ಈಗ ಮುಗಿಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ಎಲ್ಲ ಭಕ್ತ ಮಹಾಶಯರು ಇದಕ್ಕೆ ಕೈ ಜೋಡಿಸಿ ನಮ್ಮ 2027ರ ಬ್ರಹ್ಮಕಲಶಕ್ಕೆ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ವೀಕ್ಷಕರೇ, ನಮ್ಮೊಂದಿಗೆ ವಿಠಲ ರೈಗಳಿದ್ದಾರೆ. 2000 ವೀಕ್ಷಕರೇ, ನಮ್ಮೊಂದಿಗೆ ವಿಠಲ ರೈಗಳಿದ್ದಾರೆ. ಈ ಹಿಂದೆ ಬ್ರಹ್ಮಕಲಶೋತ್ಸವ ನಡೆದಂಥ ಸಂದರ್ಭದಲ್ಲಿ ಅದರ ಅಧ್ಯಕ್ಷರಾಗಿದ್ದವರು ಮತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಸಾಕಷ್ಟು ಕೆಲಸವನ್ನು ಮಾಡಿದವರು. ಬಹುಶಃ ನೀವೆಲ್ಲ ಸೇರಿ ಅವತ್ತು ಬ್ರಹ್ಮಕಲಶೋತ್ಸವ ನಡೆದಿತ್ತು. ಅತ್ಯಂತ ವೈಭವದಿಂದ ದೇವಸ್ಥಾನ ಕಂಗೊಳಿಸ್ತಾ ಇದೆ ಅಲ್ಲ ಸರ್? ಹೌದು. ಇದು ದೇವಸ್ಥಾನ ಭಾರಿ ಪುರಾತನದ ಕಾಲದಲ್ಲಿ ಇಲ್ಲಿ ಪೂಜೆ ನಡೆದದ್ದು ಯಾರಿಗೂ ಗೊತ್ತಿರಲಿಲ್ಲ. ಹಾಗೆ ನಾವು ಅದನ್ನು ಅಭಿವೃದ್ಧಿ ಮಾಡ್ತಾ ಕಡು ಸರ್ಕಾರದ ಮೃತ್ತಿಕಾ ವಿಗ್ರಹ ಆಗಬೇಕು ಅಂತ ದೈವಜ್ಞರು ಹೇಳಿದರು. ಹಾಗೆ ಕಡು ಸರ್ಕಾರದ ಮೃತ್ತಿಕಾ ವಿಗ್ರಹವನ್ನು ಸ್ಥಾಪಿಸಿದ್ದೇವೆ. ಅದು ಬಹಳ ವಿಜೃಂಭಣೆಯಿಂದ ಒಂದು 6 ಅಡಿ ಎತ್ತರ ಉಂಟು. ಅದು ಆರತಿ ಮಾಡುವಾಗ ಅದು ಕಣ್ಣಿಗೆ ಗೋಚರ ಆಗ್ತದೆ. ಮತ್ತು ಅದಕ್ಕೆ ಅಭಿಷೇಕ ಇಲ್ಲ, ಅರ್ಚನೆ ಮಾತ್ರ ಇರುವುದು, ಅಭಿಷೇಕ ಇರುವುದಿಲ್ಲ. ಅದು ಮೃತ್ತಿಕಾ ವಿಗ್ರಹ ಆದ ಕಾರಣ ಅದಕ್ಕೆ ಅರ್ಚನೆ ಮಾತ್ರ, ಅಭಿಷೇಕ ಇರುವುದಿಲ್ಲ. ಮತ್ತು ಇಲ್ಲಿ ಅಭಿವೃದ್ಧಿ ಕಾರ್ಯ ಈಗ ಇನ್ನೂ ಆಗ್ತಾ ಉಂಟು. ಅಂದರೆ 2027ಕ್ಕೆ ಬ್ರಹ್ಮಕಲಶ ಆಗಲಿಕ್ಕುಂಟು. ಹಾಗೆ 2027ಕ್ಕೆ ಬ್ರಹ್ಮಕಲಶ ಆಗುವಾಗ ಈ ಸುತ್ತು ಪೌಳಿಗೆ ಒಂದು ಇಂಟರ್ಲಾಕು ಮತ್ತು ಮೇಲೆ ಮಾಡು, ಸೀಟಿನ ಮಾಡು, ಆಮೇಲೆ ಮೆಟ್ಟಿಲಿನ ಕೆಲಸ, ಮತ್ತು ಹೊರಾಂಗಣಕ್ಕೆ ಒಂದು ಮಣ್ಣು ಜರಿಯದಾಗೆ ಅದಕ್ಕೊಂದು ಆವರಣ ಗೋಡೆ ಎಲ್ಲ ಮಾಡಲಿಕ್ಕುಂಟು. ಸುತ್ತುಗೋಪುರದ ಆವರಣ ಗೋಡೆ ಇದೆಲ್ಲ ಆಗಲಿಕ್ಕುಂಟು. ಈ ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲ ದಾನಿಗಳಿಂದ ನಾವು ಸಹಾಯವನ್ನು ಕೇಳ್ತಾ ಇದ್ದೇವೆ. ಹಾಗೆ ಈ ಸರಕಾರಿ ಉದ್ಯೋಗದಲ್ಲಿದ್ದವರು ಕೆಲವರು ಈ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿದ್ದಾರೆ. ಆ ಹಣವನ್ನು ನಮಗೆ ಈ ದೇವಸ್ಥಾನ ಅಭಿವೃದ್ಧಿಗೆ ಕೊಟ್ಟರೆ ಇನ್ಕಮ್ ಟ್ಯಾಕ್ಸ್ ಅವರಿಗೆ ರಿಯಾಯಿತಿ ಆಗ್ತದೆ ಅಂತ ಒಂದು ನಾವು ಟ್ರಸ್ಟನ್ನು ಸ್ಥಾಪಿಸಿದ್ದೇವೆ. ಅದಕ್ಕೆ ಬೇಕಾಗಿ ಎಲ್ಲರನ್ನು ನಾವು ಕೇಳಿಕೊಳ್ಳೋದು ಏನಂತ ಹೇಳಿದರೆ ಉದಾರ ದಾನವಾಗಿ ಆ ಹಣವನ್ನು ನೀಡಬೇಕು ಅಂತೇಳಿ ಕೇಳ್ತಾ ಈ ದೇವಸ್ಥಾನದ ಅಭಿವೃದ್ಧಿ ಕೆಲಸದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾವು ಕೇಳಿಕೊಳ್ತೇವೆ. ವೀಕ್ಷಕರೇ, ನಾನು ಆಗಲೇ ಹೇಳ್ತಾ ಇದ್ದೆ, ಈ ಒಂದು ಪುಣ್ಯಕ್ಷೇತ್ರಕ್ಕೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಭಕ್ತರು ಬರ್ತಾರೆ, ದೂರದಿಂದ ಭಕ್ತರು ಬರ್ತಾರೆ ಅಂತ. ಹಾಗೆ ಇಂದು ನಾವು ಭೇಟಿ ನೀಡಿದಂತಹ ಈ ದಿನ ಚಾಮರಾಜನಗರದಿಂದ ಭಕ್ತರು ಬಂದಿದ್ದಾರೆ. ಅವರನ್ನು ಮಾತಾಡಿಸ್ತಾ ಇದ್ದೇನೆ. ಎಲ್ಲಿಂದ ಬರ್ತಾಯಿದ್ರಿ? ಚಾಮರಾಜನಗರದಿಂದ ಸರ್. ಏನು ಮಾಡ್ತಾಯಿದ್ರಿ? ನಾವು ಇಲ್ಲಿ BCI ಮಾಡಿ ವರ್ಕ್ ಮಾಡ್ತಾಯಿದ್ದೇವೆ, ಯೂನಿಯನ್ ಬ್ಯಾಂಕಲ್ಲಿ. ಓಕೆ. ನೀವು? ಫೋಟೋಗ್ರಾಫರ್ ಮೇಡಮ್, ಫೋಟೋಗ್ರಾಫರ್ ಸರ್, ಪ್ರೊಫೆಷನಲ್ ಫೋಟೋಗ್ರಾಫರು. ಮತ್ತು ಯೂಟ್ಯೂಬ್ ಚಾನಲ್ ಎಲ್ಲ ಇದೆ, ಮಾಡ್ತಾ ಇದ್ದೀವಿ. ಓಕೆ. ಯಾರು ಆರಂಭ ಬಂದದ್ದು ಇಲ್ಲಿ? ಇವರು ಸರ್. ಎಷ್ಟು ವರ್ಷದ ಹಿಂದೆ? ನಾವು 2 ವರ್ಷದಿಂದ ಬರ್ತಾಯಿದ್ದೀವಿ. ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಹೇಳಿದರು, ವರ್ಷಕ್ಕೆ ನಾನು 5ರಿಂದ 6 ಸಾರಿ ಬರ್ತೀನಿ ಪ್ರತಿ ವರ್ಷ. ಈ ಕ್ಷೇತ್ರಕ್ಕೆ ಬಂದಾಗ ಏನು ಅನ್ನಿಸ್ತಾ ಇದೆ? ತುಂಬ ಚೆನ್ನಾಗಿದೆ. ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಮತ್ತು ಯಾವಾಗ ಬರಬೇಕು ಅನಿಸುತ್ತೆ. ಯಾವಾಗ ಬರಬೇಕು ಅನ್ಸಿದ್ರೆ ನಾನು ಬರ್ತಾ ಇರ್ತೀನಿ. ನಾನು ಯಾರು ಸಿಗದೆ ಹೋಗಲಿ, ಒಬ್ಬರೇ ಆದ್ರೂ ಸರಿ ಬಂದುಬಿಡ್ತೀನಿ. ಓಕೆ. ನೀವು?
ನಾನು ಇದೇ ಮೊದಲ ಸರಿ ಬಂದು ದರ್ಶನ ಮಾಡೋದು, ದೇವ್ರ ದರ್ಶನ. ತುಂಬ ಖುಷಿ ಆಯಿತು, ತುಂಬ ಒಂದು ಒಳ್ಳೆ ಪಾಸಿಟಿವ್ನೆಸ್ ಸಿಕ್ತು ನನಗೆ. ನಾನು ಇನ್ನೂ ಈ ಸ್ಥಳ ಬಿಟ್ಟು ಹೊರಟೇ ಇಲ್ಲ, ಅಷ್ಟು ಬೇಗ ಮತ್ತೆ ಯಾವಾಗ ಕರ್ಸ್ಕೋತೀಯ ಅನ್ನೋ ಒಂದು ಬರ್ತೀನಿ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಬರ್ತಾ ಖಂಡಿತ ಇಲ್ಲ ಅಂದರೂ ಒಂದು 4 ರಿಂದ 5 ಜನ ನನ್ನ ಫ್ರೆಂಡ್ಸ್ನ ನಾನು ಕರ್ಕೊಂಡು ಬಂದೇ ಬರ್ತೀನಿ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ದೇವರಕಾನ ಶ್ರೀ ಲಕ್ಷ್ಮೀ ನರಸಿಂಹ ಒಂದು ಕ್ಷೇತ್ರದ ಐತಿಹ್ಯವನ್ನು, ಜೊತೆಗೆ ವಿಶೇಷತೆಯನ್ನು ಮತ್ತು ಅಭಿವೃದ್ಧಿ ಕಾರ್ಯದ ವಿವರಗಳನ್ನೆಲ್ಲರೂ ಕೂಡ ಗಮನಿಸಿದಿರಿ. ಈ ಒಂದು ಪವಿತ್ರ ಕ್ಷೇತ್ರದಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ, ಸುದ್ದಿ ಬಳಗದ ಪೂಜ್ಯಶ್ರೀ ವಿತೇಶ್ ಕೋಡಿ, ಕರುಣಾಕರ ಕೆಮಾರ ಮತ್ತು ಸುದ್ದಿ ಪ್ರತಿನಿಧಿ ಸಂಕಪ್ಪ ಸಾಲ್ಯನ್ ಅಲೆಕ್ಕಾಡಿ ಅವರ ಜೊತೆ ನಾನು ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್ ಸುಳ್ಯ.